जेतोनी उत्पन्न तो हा गजान. ಶಿಕ್ಷಕರೇ, ಎಲ್ರಿಗೂ ವಂದಿಸುತ್ತಾ, ಹಲವಾರು ರುಕ್ಮಯ್ಯ ಮಾಸ್ಟರ್ ಇರಲಿ, ತಿಮ್ಮಪ್ಪ, ಮುಂಚಿನವರು ತುಂಬ ಜನ ಇದ್ದಾರೆ, ಲೀಲಾ ಟೀಚರ್ ಇದ್ದಾರೆ. ಅದರೊಟ್ಟಿಗೆ ಈಗಿನ ಮುಂದುವರಿದಂತೆ ಹಲವಾರು ಶಶಿಕಲಾ ಟೀಚರ್ ಇದ್ದಾರೆ. ಈಗ ನಮ್ಮ ನಿವೃತ್ತಿಯಾಗಿರುವಂಥ ರಾಮಕೃಷ್ಣ ಭಟ್ರು ಈ ಶಾಲೆಗೆ ಹಲವಾರು ಸೇವೆಗಳನ್ನು ಸಲ್ಲಿಸಿದರಲ್ಲಿ ಅವರು. ಅದರಲ್ಲೂ ರಾಮಕೃಷ್ಣ ಭಟ್ರು ಈ ಶಾಲೆ ಒಂದು ತನ್ನ ಹತೋಟಿಯನ್ನು ತಪ್ಪುವಲ್ಲಿ, ಅಂಥ ಸಂದರ್ಭದಲ್ಲಿ ಈ ಶಾಲೆಯನ್ನು ಎತ್ತಿ ಹಿಡಿಬೇಕು, ಸಮಾಜವನ್ನು ಸೇರಿಸಬೇಕು, ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಬೇಕು, ಈ ಶಾಲೆಗೆ ಒಂದು ಹೊಸ ಚೈತನ್ಯ ಮೂಡಬೇಕು ಎನ್ನುವಂಥ ಉತ್ಸಾಹದಿಂದ ಎಲ್ಲರನ್ನೂ ಸೇರಿಸಿ, ತನ್ನ ಸ್ವಾರ್ಥಕ್ಕಲ್ಲ ಸಮಾಜಕ್ಕೆ ಬೇಕಾಗಿ ಅವರು ಹಲವಾರು ಪ್ರಯತ್ನಗಳನ್ನು ಪಟ್ಟಿದ್ದಾರೆ. ಇನ್ನೂ ಉತ್ತಮವಾಗಿ ಬೆಳೆಯಬೇಕು, ಅದಕ್ಕೆಲ್ಲ ಹಳೆ ವಿದ್ಯಾರ್ಥಿಗಳಾದ ನಿಮ್ಮಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಈ ಶಾಲೆಯ ಸ್ಥಾಪಕರ ಮಗ ಶಾಲೆಯನ್ನು ಹೇಗೆ ಮಾಡಬೇಕು ಅಂತೇಳಿ 24 ಗಂಟೆಯೂ ಮನದಲ್ಲಿ ನೆನೆಸಿಕೊಂಡು ಎಷ್ಟೇ ತೊಡರುಗಳು ಬಂದರೂ ಅದನ್ನು ನಿಭಾಯಿಸಿಕೊಂಡು ಬಂದಿದ್ದಾರೆ. ಇನ್ನು ಶಿಕ್ಷಕನ ವಿಷಯದಲ್ಲಿ ನಾನು ಹೇಳ್ತಿದ್ದರೆ, ಇವರ ಪಾಠ, ಇಂಗ್ಲೀಷ್ ಪಾಠ ಅಂತೂ ಮಕ್ಕಳಿಗೆ ಭಾಳ ಖುಷಿ. ದೇವರು ಕಲಿಸಿದ್ದಾರೆ. ಆ ದೃಷ್ಟಿಯಿಂದ ಅವರು ತನಗೆ ಸಾಧ್ಯವಾದಷ್ಟು, ಎಲ್ಲರೂ ಒಂದೇ ಲೆಕ್ಕ ಇರಲಿಕ್ಕೆ ಸಾಧ್ಯ ಇಲ್ಲ, ತನ್ನಿಂದ ಸಾಧ್ಯವಾದಷ್ಟು ಒಳ್ಳೆ ರೀತಿಯಲ್ಲಿ ಅವರು ಈ ಸಂಸ್ಥೆಯನ್ನು ನಡೆಸಿದ್ದಾರೆ ಅಂತ ಹೇಳಿ ಒಂದು ನನ್ನ ಮನಸ್ಸಿನ ಭಾವನೆ ಇದೆ. ಈಗ ನಾವು ಯಾವುದೇ ಒಂದು ವೆಚ್ಚ ಇಷ್ಟಾನಿಷ್ಟಗಳನ್ನು ನೋಡಿಕೊಂಡು ಹೋದರೆ ಬಹುಶಃ ಅವರಿಗೆ ಆ ಪ್ರೊಫೆಷನ್ನಲ್ಲಿ ಇಷ್ಟ ಇಲ್ವೋ ಅದು ಗೊತ್ತಿಲ್ಲ ನನಗೆ. ಯಾಕೆಂದರೆ ನಾನು 69ನೇ ಇಸವಿಯಲ್ಲಿ ಒಂದು ಇಲ್ಲಿ ಶಿಕ್ಷಣ ಮುಗಿಸಿದ ತಕ್ಷಣ ನಾನು ಊರು ಬಿಟ್ಟ, ಮತ್ತೆ ಬಂದದ್ದು ನಾನು 2002 40 ವರ್ಷ ಕಾಲ ಒಂದು ಜನರೇಷನ್, ಒಂದು ಇಡೀ ಜನರೇಷನ್ ನನಗೆ ಪರಿಚಯ ಮರೆತೋಗಿಲ್ಲ. ನಾನು ಬಂದಾಗ ನಾನು 40 ವರ್ಷ ಹಿಂದಿನವರು ಮಾತ್ರ ನಾವು ಜ್ಞಾಪಕ ಮಾಡ್ತಾ ಇದ್ದೆ. ಆದರೆ ಅದರ ನಂತರ ದೇವರು ನನಗೊಂದು ಸೌಭಾಗ್ಯ ಕೊಟ್ಟ, ಈ ಶಾಲೆಯನ್ನು ಮುನ್ನಡೆಸಬೇಕು ಅಂತ ಹೇಳುವಂಥ ಒಂದು ಪರಿಕಲ್ಪನೆ ನನಗೆ ಕೊಟ್ಟ ಕಾರಣ ಅದು ಮುಂದೆ ಈಗ ನಿಮ್ಮ ಕಣ್ಣೆದುರಿಗೆ ಸಂಸ್ಥೆ ಬೆಳೀತಾ ಉಂಟು. ಆಗಿ 2 ವರ್ಷ ಇಸ್ರೇಲ್ನಲ್ಲಿ ಸೇವೆ, ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆ ಸ್ಥಾಪನೆಯ ರೂವಾರಿಯಾಗಿರುತ್ತಾರೆ. ವೇ ಟು ವರ್ಲ್ಡ್ ಸನ್ನಿಧ್ ವೆಂಚರ್ಸ್ ಸಂಸ್ಥೆಯಿಂದ ಸನ್ಮಾನ, ಅಮೃತ ಮಹೋತ್ಸವ ಸಮಿತಿಯಿಂದ ಸನ್ಮಾನ ಹಾಗೂ ಇತರ ಸಂಘ ಸಂಸ್ಥೆಗಳಿಂದ ಸನ್ಮಾನಗೊಂಡಿರುವ ಇವರ ಸೇವೆ, ಕಾರ್ಯ, ಮಾರ್ಗದರ್ಶನ ಸದಾ ಇರಲಿ. ಸನ್ಮಾನಿಸುವ ಹೆಮ್ಮೆಯ ಭಾಗ್ಯ ನಮ್ಮದಾಗಿರಲಿ. ಹಾರಾರ್ಪಣೆಯನ್ನು ಮಾಡೋದ್ರ ಮೂಲಕ ಹೂವಿನ ಹಾರಾರ್ಪಣೆ ಅಂದರೆ ಇಷ್ಟದ ನಮ್ಮಲ್ಲಿ ಇದು ಯಾವುದ್ರದ್ದು ಏಲಕ್ಕಿ ಮಾಲೆ ಅರ್ಪಿಸಿದ್ದೇವೆ. ಈಗ ಹೂವಿನ ಮಾಲೆಯನ್ನು ಅರ್ಪಿಸಬೇಕಾಗಿ ವಿನಂತಿ ಮಾಡ್ಕೊಳ್ಳಿ. ಹಾಗೇನೆ ನಮ್ಮ ಪ್ರಸನ್ನ ನಮ್ಮ ಒಟ್ಟಿಗೆ ಇದ್ದಾರೆ. ಅವರು 1995 ಡಿಸೆಂಬರಲ್ಲಿ ನಾನು ಈ ಶಾಲೆಗೆ ಸಂದರ್ಶನಕ್ಕೆ ಬರುವಾಗ ನನಗೆ ಮುಖ್ಯೋಪಾಧ್ಯಾಯರು ರಾಮಕೃಷ್ಣ ಭಟ್ರಾಗಿದ್ದರು. ಅವರು ಮತ್ತು ವೆಂಕಟರಮಣ ಭಟ್ರು ಮತ್ತೆ ಒಬ್ಬರು ಬಿಯುವರು ನಮ್ಮ ಸಂದರ್ಶನವನ್ನು ಮಾಡ್ತಾರೆ. ಅವರು ಮಧ್ಯದ ಬದಿಗೆ ಚೇರಲ್ಲಿ ಕೂತಿದ್ದು ಬಿಟ್ಟು ಹೋಗಿದ್ದೇನೆ ವೃತ್ತಿಯನ್ನು. ಒಂದು ವಾರದಲ್ಲಿ ನಾನು ಕೆಲಸದಿಂದ ಬಿಟ್ಟು 15-25 ದಿವಸ ಹೋದೆ. ಹೋಗುವಾಗ ಅವರೊಂದು, ಆಗ ಫೋನ್ ಇಲ್ಲ, ಏನಿಲ್ಲ, ಟೆಲಿಗ್ರಾಮ್ ಮಾಡ್ತಾರೆ ನನಗೆ, ಇಮಿಡಿಯೇಟ್ಲಿ ನೀವು ಬರಬೇಕು ಅಂತ. ಆಗ ಮಲಗೇಶ್ವರ ಮಾಸ್ಟ್ರು ಮತ್ತು ಹರೀಶ್ ಮಾಸ್ಟ್ರು ನಾನು ಇಲ್ಲಿ ಬಂದೆ. ಅವರು ತುಂಬ ಹೇಳಿದರು, ನೀವು ಬಂದು ಬಿಡಬೇಡಿ, ಮುಂದೆ ಒಳ್ಳೆಯದಾಗ್ತದೆ ಭಾವನೆಯನ್ನು ಹೇಳಿದಂತಹ ಒಂದು ಸಂದರ್ಭ. ಆಗ ಶಾಲೆಗೆ ಬಂದೆ. ನನ್ನನ್ನು ಗೌರವ ಶಿಕ್ಷಕಿಯಾಗಿ ನೀನು ಸೇರು, ಶಾಲೆಯಲ್ಲಿ ಮಾಡು ಅಂತ ಹೇಳಿ ಈ ಶಾಲೆಯಲ್ಲಿ ಗೌರವ ಶಿಕ್ಷಕರಾಗಿ ಆಗ ಶ್ರೀಯುತ ರಾಮಕೃಷ್ಣ ಭಟ್ರು 100 ರೂಪಾಯಿಯನ್ನು ನನಗೆ ನೀಡಿದರು. ಆ 100 ರೂಪಾಯಿಯನ್ನು ಕಂಡಾಗ ನನಗೆ ಎಲ್ಲಿಲ್ಲದ ಸಂತೋಷ. ಆಗ ನಾನು ಈ 100 ರೂಪಾಯಿ ತೆಕ್ಕೊಂಡು ಏನು ಮಾಡಬೇಕು ಸರ್ ಅಂತಂದೆ. ಯಾಕೆಂದೇಳಿದರೆ ಎಲ್ಲ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲಿಕ್ಕೆ ಆಗಿಂದಲೇ ಪ್ರಾರಂಭ ಆಗ್ತಿತ್ತು.